ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲೋಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸಹ ಪ್ರೀತಿಯ ಸುಸ್ವಾಗತ. ಇವತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಈ ಸ್ಯಾರಿ ಎವರ್ ಗ್ರೀನ್ ಸ್ಯಾರಿ ಅಂತ ಹೇಳಬಹುದು. ಹೇಳ್ತೀನಿ ಮುಂದೆ ವಿಡಿಯೋ ಹೋಗ್ತಾ. ಇವತ್ತೊಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ. ಏನು ಕಾರ್ಯಕ್ರಮ ಏನು ಅಂತ ಹೇಳಿ ಈ ವಿಡಿಯೋದಲ್ಲಿ ಆದರೆ ಖಂಡಿತ ಮುಂದೆ ಹೇಳ್ತಾ ಹೋಗ್ತೀನಿ. ಎಲ್ಲಿಗೆ ಏನು ಅಂತ ನಿಮಗೆ ಮುಂದೆ ಹೋಗ್ತಾ ವಿಡಿಯೋ ಪೂರ್ತಿ ನೋಡಿದ್ರೆ ಗೊತ್ತಾಗುತ್ತೆ. ಬನ್ನಿ ಹೋಗಿ ಬರೋಣ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಹೊಸದಾಗಿ ಚಾನಲ್ಗೆ ಬಂದಿರುವಂಥವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿ ಐಪ್ ಅನ್ನುವಂಥ ಒಂದು ಬಟನ್ ಬರುತ್ತೆ. ಇವಾಗ ನೀವು ಅದನ್ನು ಪ್ರೆಸ್ ಮಾಡೋದ್ರಿಂದ ನನಗೆ ಒಂದು ಪಾಯಿಂಟ್ ಕೊಟ್ಟು ನನಗೆ ಸಪೋರ್ಟ್ ಮಾಡ್ಬೋದು. ನೀವು ಅದು ಕೂಡ ಮರಿಬೇಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕು ಶೇರು ಕಮೆಂಟನ್ನು ಕೂಡ ತಪ್ಪದೆ ಮಾಡಿ. ಬನ್ನಿ, ಆಲ್ರೆಡಿ ಕಾರ್ಯಕ್ರಮಕ್ಕೆ ಸಮಯ ಆಗೋಗಿದೆ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಖಂಡಿತ ಮುಂದೆ ನಿಮಗೆ ಗೊತ್ತಾಗುತ್ತೆ. ಬನ್ನಿ ಹೋಗೋಣ. ಸ್ನೇಹಿತರೆ, ಏನು ಕಾರ್ಯಕ್ರಮ ಅಂತ ಹೇಳಿದ್ರೆ, ನಮ್ಮೂರಿಗೆ ನಮ್ಮ ಏರಿಯಾದಲ್ಲಿರುವಂತಹ ಗ್ರಾಮ ದೇವತೆ ಮುತ್ತುಮಾರಿ ಅಮ್ಮನವರ ದೇವಸ್ಥಾನದಲ್ಲಿ ಬೆಳ್ಳಿ ಒಂದು ರಥದ ಉದ್ಘಾಟನೆಯ ಕಾರ್ಯಕ್ರಮ ಇರುತ್ತೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಈಗಿನ ನಾಡಿನ ದೊರೆ, ಈಗಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯಜಿ ಅವರು ಈ ಕಾರ್ಯಕ್ರಮದ ಒಂದು ವಿಶೇಷ ಮೆರುಗು ತಂದುಕೊಟ್ಟವರು ಅವರ ಆಗಮನದಿಂದ ಅಂತ ಹೇಳ್ಬೋದು. ದೇವಸ್ಥಾನದ ವತಿಯಿಂದ ನನಗೆ ಆಹ್ವಾನ ಬರುತ್ತೆ. ನೀವು ಬರಬೇಕು ಅಂತ ಹೇಳಿದಾಗ ಖಂಡಿತ ನಾನು ಅದಕ್ಕೆ ಹೋಗ್ತೀನಿ. ತುಂಬ ವಿಶೇಷ ಅಂತ ಹೇಳ್ಬೋದು. ಅದರಲ್ಲೂ ತುಂಬ ಅಭಿಮಾನಿಗಳ ಒಂದು ಕ್ರೇಜ್ ಇರುವಂತಹ ಒಬ್ಬರು ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯನವರು ಅಂತ ಹೇಳೋದಕ್ಕೆ ನಿಜವಾಗ್ಲೂ ಕೂಡ ಒಂಥರ ಖುಷಿ ಅನಿಸುತ್ತೆ ಅಲ್ವಾ. ಅವರು ಬರ್ತಾ ಇದ್ದಾರೆ ಅಂದರೆ ಸಿಕ್ಕಾಬಟ್ಟೆ ಜಂಗುಳಿನೇ ಸೇರುತ್ತೆ. ಅದರಲ್ಲೂ ತುಂಬ ಬಿಸಿಲ ಜಳದಲ್ಲೂ ಸಹ ಅವರ ಒಂದು ಬರುವಿಕೆಗಾಗಿ ರೋಡ್ ಸೈಡ್ ಕ್ಯೂವಲ್ಲಿ ಲೈನಲ್ಲಿ ನಿಂತಿದ್ದಂಥದ್ದು ಕೂಡ ತುಂಬ ವಿಶೇಷ ಅಂತ ಹೇಳಬಹುದು. ನಾನು ಕೂಡ ಸ್ವಲ್ಪ ಬೇಗನೆ ಹೋದೆ. ನಾನು ಒಂದು ಸ್ವಲ್ಪ ಮಾತಾಡುವಾಗ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಬೇಕಾದ್ರೆ ವಾಯ್ಸು ಸ್ಟ್ರಕ್ ಆಗಿದೆ. ಬ್ರೇಕ್ ಥರ ಮಧ್ಯೆ ಕಟ್ಟಾಗಿದೆ. ಅವರು ಅಂದರೆ ಕಾರ್ಯಕ್ರಮ ಇನ್ನೇನೋ ಶುರು ಆಗಬೇಕು ಅನ್ನೋ ಮುಂಚಿತವಾಗಿ ನಾನು ಹೋಗಿದ್ದು. ಅಲ್ಲಿ ಮಾತಾಡಿದಾಗ ಒಂದು ಗೊತ್ತಿರೋ ಹಾಗೆ ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸ್ವಲ್ಪ ಮಾತಾಡುವಂಥದ್ದು ಹೆಣ್ಮಕ್ಕಳಾದ ನಮ್ಮ ಆದ್ಯ ಕರ್ತವ್ಯ ಅಂತ ಅಂದ್ಕೊಳ್ಳೋಣ. ಯಾಕೆ ಅಂದರೆ ಆರ್ಥಿಕವಾಗಿ ಸಬಲೀಕರಣ ಆಗಲು ನಮಗಂತೂ ಈ ಪಂಚ ಗ್ಯಾರಂಟಿ ಯೋಜನೆ ಮಹಿಳೆಯರಿಗೆ ಹೆಚ್ಚು ಒಂದು ಪ್ರಾತಿನಿಧ್ಯ ನೀಡಿರುವಂತಹ ಒಂದು ಯೋಜನೆಗಳು ಅಂತ ಹೇಳಬಹುದು. ಆದ್ದರಿಂದ ಅದ್ರ ಬಗ್ಗೆ ನಾನು ಮಾತಾಡಿದೆ. ಅಲ್ಲಿ ತಪ್ಪಾಗಿರುವಂಥದ್ದು ಏನೋ ಗೊತ್ತಿಲ್ಲ, ರೆಕಾರ್ಡ್ ಆಗಬೇಕಾದ್ರೆ ತುಂಬ ವಾಯ್ಸ್ ಕಟ್ಟಾಗಿದೆ. ಆದ್ದರಿಂದ ನಾನು ವಿಡಿಯೋನ ಮ್ಯೂಟ್ ಮಾಡಿ ನಾನು ಮಾತನ್ನು ಮುಂದುವರಿಸ್ತಾ ಇದ್ದೀನಿ. ಒಂದು ಏನಿಲ್ಲ ಅಂದರೂ ಒಂದು 2 ನಿಮಿಷ ನೋಡಿ ನೀವೇ ಕೇಳಿ. ಅಲ್ಲಿ ವಾಯ್ಸು ತುಂಬ ಬ್ರೇಕ್ ಆಗ್ತಾ ಇದೆ. ನಾನು ಮಾತಾಡುವಂಥ ಸಮಯದಲ್ಲಿ ವಾಯ್ಸು ತುಂಬ ಬ್ರೇಕ್ ಆಗ್ತಾ ಇರುವಂಥದ್ದು. ಇದು ಹುಣಸೂರಿನ ಮುತ್ತುಮಾರಮ್ಮನ ಬೀದಿ, ಮಾರಿಗುಡಿ ಬೀದಿ ಅಂತ ಹೇಳುವಂತಹ ಒಂದು ಸ್ಥಳ ಇದಾಗಿರುತ್ತೆ. ನಾನು ಪೂರ್ತಿ ಮಾತಾಡುವಾಗ ಪೂರ್ತಿಯಾಗಿ ವಾಯ್ಸ್ ಬ್ರೇಕ್ ಆಗಿದೆ. ಆದ್ದರಿಂದ ಈ ಮ್ಯೂಸಿಕ್ ಆಗಲಿ ನೃತ್ಯ ಆಗಲಿ ತುಂಬಾ ಚೆನ್ನಾಗಿತ್ತು. ಹೇಗೆ ಅಂತ ಹೇಳಿದ್ರೆ ಒಂಥರ ಖುಷಿ ಅಂತ ಕೂಡ ಅನ್ನಿಸ್ತು. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ಲೈಕನ್ನ ಕೊಡುವಂಥದ್ದನ್ನು ಮರಿಬೇಡಿ. ಇಲ್ಲಿ ಯಾವುದೇ ಆ ಪಕ್ಷ ಈ ಪಕ್ಷ ರಾಜಕೀಯ ಅಂತಲ್ಲ, ಒಂದು ಸಂಭ್ರಮ. ಇದು ನಮ್ಮ ಊರಿಗೆ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅಂದಾಗ ಅದು ನಾವೆಲ್ಲರೂ ಹೆಮ್ಮೆ ಪಡುವಂಥ ಒಂದು ಕಾರ್ಯಕ್ರಮ ಆಗಿರುತ್ತೆ ಅಲ್ವಾ. ಅದು ನಮ್ಮ ಊರಿನ ಒಂದು ಅಭಿಮಾನ. ಪ್ರತಿಯೊಬ್ಬರಲ್ಲೂ ಅವರವರ ಊರಿನ ಬಗ್ಗೆ ಖಂಡಿತ ಇರುತ್ತೆ. ಶಕ್ತಿ ಯೋಜನೆ ಆಗಲಿ, ಗೃಹಲಕ್ಷ್ಮಿ ಆಗಲಿ, ನೋಡೋದ್ರಲ್ಲ ಇದೇ ರೀತಿ ವಾಯ್ಸ್ ತುಂಬ ಬ್ರೇಕ್ ಆಗಿರೋದ್ರಿಂದ ಅದನ್ನು ಮ್ಯೂಟ್ ಮಾಡಿ ಅಲ್ಲಿ ಏನನ್ನು ಮಾತಾಡದೆ ನಾನು ಮತ್ತೊಮ್ಮೆ ವಾಯ್ಸ್ ಓವರಿಂದ ನಿಮಗೆ ತಿಳಿಸ್ತಾ ಇದ್ದೀನಿ. ಪಂಚ ಗ್ಯಾರಂಟಿ ಯೋಜನೆ ಬಗ್ಗೆ ನಾನು ಅಲ್ಲಿ ಮಾತಾಡಿದೆ. ಅಂದರೆ 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿರುವಂತಹ ನಮ್ಮ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಲ್ವಾ. ಆ 5 ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಶಕ್ತಿ ಯೋಜನೆ ಹಾಗೂ ಯುವ ನಿಧಿ ಯೋಜನೆ ಈ ಎಲ್ಲ ಸಹ ಪ್ರತಿಯೊಬ್ಬರು ಮನೆಗಳಿಗೂ ಕೂಡ ತಲುಪಿದೆ.
ಅಲ್ವಾ? ಏನಂತೀರಿ? ಇವತ್ತು ಓದಿಲ್ಲದ ಹೆಣ್ಮಗಳಾಗಲಿ ಓದಿರುವಂಥವರಾದರೂ ಸಹ ಅವರ ಅಕೌಂಟಿನಲ್ಲಿ ಒಂದಿಷ್ಟು ಹಣ ನೋಡಿದ್ದಾರೆ ಅಂದರೆ ಪ್ರತಿ ತಿಂಗಳು ಜಮಾ ಆಗ್ತಾ ಇರುವಂಥ ಆ 2,000ದಿಂದನೇ ಅಂತ ನಾನು ಹೇಳಬಹುದಲ್ವಾ? ಗೃಹಲಕ್ಷ್ಮಿ ಯೋಜನೆ ಅಂದರೆ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು 2,000 ಆರ್ಥಿಕ ಸಹಾಯ. ಹಾಗೆ ಗೃಹಜ್ಯೋತಿ ಯೋಜನೆಯಿಂದನೂ ಸಹ ಮನೆಗೆ ಒಂದು ಆರ್ಥಿಕ ಸಪೋರ್ಟ್ ಅಂತೂ ಖಂಡಿತ ಸಿಗ್ತಾ ಇದೆ. ಅಂದರೆ ಮನೆಗಳಿಗೆ ಪ್ರತಿ ತಿಂಗಳು 200 ಯೂನಿಟ್ವರೆಗೆ ಉಚಿತ ವಿದ್ಯುತ್ತನ್ನು ನಮ್ಮ ಸರ್ಕಾರ ಕೊಡ್ತಾ ಇರುವಂಥದ್ದು. ಇನ್ನು ಅನ್ನಭಾಗ್ಯ ಯೋಜನೆ ಬಗ್ಗೆ ಖಂಡಿತ ನಾವೆಲ್ಲರೂ ಹೇಳಲೇಬೇಕು. ಇವತ್ತು ಹಸಿವು ಅನ್ನೋದನ್ನು ಇಲ್ಲದಾಗೆ ಮಾಡಿರುವಂಥದ್ದು ಅನ್ನಭಾಗ್ಯ ಯೋಜನೆ. ಅಂದರೆ BPL ಮತ್ತು ಅಂತ್ಯೋದಯ ಕಾರ್ಡ್ ಇರೋರಿಗೆ ತಲಾ 10 kg ಅಕ್ಕಿ ಸಿಗ್ತಾ ಇರುವಂಥದ್ದು. ಅಕ್ಕಿ ಕೊಟ್ಟಿಲ್ಲ ಅಂದರೆ ಒಂದಿಷ್ಟು ಅಮೌಂಟು ಸಹ ಅವ್ರಿಗೆ ಜಮಾ ಮಾಡ್ತಾ ಇರುವಂಥದ್ದಲ್ವಾ? ಹಾಗೆ ಶಕ್ತಿ ಯೋಜನೆಯಂತೂ ಎಲ್ಲರೂ ಯೂಸ್ ಮಾಡ್ಕೊಳ್ತಾ ಇದ್ದೀವಲ್ವಾ? ರಾಜ್ಯಾದ್ಯಂತ ಮಹಿಳೆಯರಿಗೆ ಸರ್ಕಾರಿ ಬಸ್ಸುಗಳಲ್ಲಿ ಉಚಿತ ಪ್ರಯಾಣ. ಎಷ್ಟೊಂದು ಇದರಿಂದ ಒಳ್ಳೆಯದಾಗಿದೆ ಅಂತ ಹೇಳೋದಾದರೆ, ಸ್ವತಂತ್ರಳಾಗಿ ಒಬ್ಬ ಹೆಣ್ಮಗಳು ಓಡಾಡ್ತಾ ಇದ್ದಾಳೆ. ವಾರಕ್ಕೆ ಏನಿಲ್ಲ ಅಂದರೂ 1000ದಿಂದ 1,000 ಹಣನ ಈ ಯೋಜನೆಯಿಂದ ಉಳಿಸ್ಕೊಳ್ತಾ ಇದ್ದೀವಿ ಅಲ್ವಾ? ಜೊತೆಗೆ ಒಂದು ಶಿಕ್ಷಣದ ವಿಷಯವಾಗಿ ಹೆಣ್ಮಕ್ಳು ಓಡಾಡ್ತಾ ಇದ್ದಾರಲ್ಲ, ಅವ್ರಿಗೂ ಕೂಡ ತುಂಬ ಅನುಕೂಲ ಆಗಿದೆ ಅಂತ ಹೇಳ್ಬೋದು. ಇನ್ನು ಯುವ ನಿಧಿ ಯೋಜನೆ, ಪದವಿ ಇಲ್ಲಾಂದರೆ ಡಿಪ್ಲೊಮಾ ಮುಗಿಸಿರುವಂಥ ನಿರುದ್ಯೋಗಿಗಳಿಗೆ 2 ವರ್ಷದವರೆಗೆ, ಅಂದರೆ ಕೆಲಸ ಸಿಗ್ತಿರಲ್ಲ, ಡಿಪ್ಲೊಮಾ ಮಾಡ್ಕೊಂಡಿರ್ತಾರೆ, ಡಿಗ್ರಿ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಪ್ರತಿ ತಿಂಗಳು ಭತ್ಯ ಅಂತ ಹೇಳಿ 3,000ದವರೆಗೂ ಕೂಡ, 3,000ದಿಂದ 1,000ದವರೆಗೂ ಕೂಡ ಈ ಒಂದು ಅನುಕೂಲನ ಪಡ್ಕೊಳ್ತಾ ಇರುವಂಥದ್ದು. ಎಷ್ಟು ವಿಶೇಷವಾದ ಒಂದು ಯೋಜನೆಗಳಲ್ವಾ? ಅದರಿಂದ ತುಂಬಾ ಒಂದು ಹೆಮ್ಮೆ ಪಡುವಂಥ ಯೋಜನೆಗಳು. ವಿರೋಧ ಪರ ಅದು ಮಾತಾಡೋರು ಮಾತಾಡ್ಕೊಳ್ಳಿ, ಅದನ್ನು ಅನುಭವಿಸೋರಿಗೆ ಮಾತ್ರ ಗೊತ್ತು. ತುಂಬ ಅನುಕೂಲ ಅಂತೂ ಖಂಡಿತ ಆಗಿದೆ. ನೋಡಿ, ಈ ರೋಡಿಂದನೇ ಮುತ್ತುಮಾರಮ್ಮನ ದೇವಸ್ಥಾನಕ್ಕೆ ಹೋಗುವಂಥ ರಾಜಬೀದಿ ಅಂತ ಹೇಳಬಹುದು. ಅಮ್ಮನವ್ರ ಬಗ್ಗೆ ಅಂದರೆ ಮುತ್ತುಮಾರಿ ಅಮ್ಮನವರ ಬಗ್ಗೆ ಶಕ್ತಿ ಪೀಠ ಅಂತ ಹೇಳ್ಬೋದು, ಶಕ್ತಿ ದೇವತೆ ಅಂತ ಹೇಳ್ಬೋದು. ದಿನ ಭಕ್ತಾದಿಗಳು ಹೆಚ್ಚುತ್ತಾ ಹೋಗ್ತಾ ಇರುವಂಥ ಒಂದು ಶಕ್ತಿ ಕ್ಷೇತ್ರ ಅಂತ ನಾನು ಹೇಳ್ಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಅಷ್ಟೊಂದು ಭಕ್ತಾದಿಗಳನ್ನ ಅಮ್ಮನವರು ಕರೆಸ್ಕೊಳ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು. ಆದ್ದರಿಂದ ಈ ಒಂದು ದೇವಸ್ಥಾನದ ಬೆಳ್ಳಿ ರಥದ ಒಂದು ಉದ್ಘಾಟನೆಯ ಕಾರ್ಯಕ್ರಮ ಇದಾಗಿದೆ. ಸುಮಾರು ಎಲ್ಲ ಒಂದು 3-4 ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮನ ಮುಗಿಸಿ ಆ ನಂತರ ನಮ್ಮ ದೇವಸ್ಥಾನಕ್ಕೆ ಬಂದು ಬೆಳ್ಳಿ ರಥದ ಒಂದು ಉದ್ಘಾಟನೆ ಕಾರ್ಯಕ್ರಮ ಕೂಡ ನಡೀತು. ತುಂಬ ಜನ ಸೇರಿದ್ರು. ತುಂಬಾ ಏಕೆ ಅಂತ ಹೇಳಿದರೆ, ಅವ್ರನ್ನ ನೋಡೋದಕ್ಕಾಗಿ ಸಹ ತುಂಬ ಜನ ಸೇರುವಂಥದ್ದು. ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯಜಿ ಅಪ್ಪಾಜಿ ಅವ್ರನ್ನ ನೋಡೋದಕ್ಕೇ ಹೆಚ್ಚು ಜನ ಸೇರುವಂಥದ್ದಲ್ವ. ಆದ್ದರಿಂದ ನಮ್ಮ ಊರಿನಲ್ಲಿ ನಡೆದಂತಹ ಈ ಕಾರ್ಯಕ್ರಮ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೀತು. ನಾನು ಕೂಡ ಹೋಗಿ ಬಂದೆ. ವಿಡಿಯೋ ಕ್ಲಿಪ್ಪಿಂಗ್ಸ್ನ ತುಂಬ ತಗೊಳ್ಳೋದಕ್ಕಾಗಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ತುಂಬ ಕ್ರೌಡ್ ಅಂತ ಕೂಡ ಅನ್ನಿಸ್ತು, ತುಂಬ ರಶ್ ಅಂತ ಕೂಡ ಅನ್ನಿಸ್ತು. ನಮ್ಮ ಮನೆಗೆ ನನಗೆ ಒಂದು ಕಾಲ್ ಮಾಡಿ ಈ ಒಂದು ಆಹ್ವಾನ ಬಂದಾಗ ತುಂಬ ಖುಷಿಯಾಯಿತು. ಅಮ್ಮನವರ ಸ್ಥಳದಿಂದಲೇ, ಅಂದರೆ ನಮ್ಮ ಮನೆಯವ್ರು ಹೋದ್ಮೇಲೆ ನಾನು ಯಾವುದರಲ್ಲೂ ಕೂಡ ಸಕ್ರಿಯ ಆಗಿಲ್ಲ. ನಿಮಗೆ ಗೊತ್ತಿರೋ ಹಾಗೆ ಈಗ ಅಮ್ಮನವರು ಕರೆದು ಅನುಗ್ರಹ ಮಾಡುವ ದೇವತೆ ಆಗಿದ್ದಾರೆ. ಅವರ ಒಂದು ಕ್ಷೇತ್ರದಿಂದ, ಅವರ ಒಂದು ಸನ್ನಿಧಾನದಿಂದ ನನ್ನ ಬದುಕಿನ ಹಾದಿ ಬೇರೆ ರೀತಿ ಇದೆ ಅಂತ ಹೇಳಿ ಅಮ್ಮನವರ ಸೂಚನೆ ಇರಬಹುದು, ಒಂದು ಗೌರವ ಆಗಲಿ, ಒಂದು ಆಹ್ವಾನ ಅಂತ ಆಗಲಿ, ಅದು ನಮ್ಮ ಕ್ವಾಲಿಟಿಗೆ ತಕ್ಕಂತೆ ಆದರೂ ಸಹ ಭಗವಂತ ಹಾಗೂ ಅಮ್ಮನವರ ಆಶೀರ್ವಾದ ಇದ್ರೇ ಸಾಧ್ಯ ಆಗೋದು ಅಂತ ಅಂದ್ಕೊಳ್ತೀನಿ. ಕೆಲವು ರೀತಿ ಮನಸ್ಸಿನಲ್ಲಿ ಬಿಂಬಿಸ್ಕೊಳ್ಬಹುದು, ಆದರೆ ಆತ್ಮಶುದ್ಧ ಇರೋರಿಗೆ ಮಾತ್ರ ಗೊತ್ತು ಮುಂದಿನ ಹಾದಿ ಹೇಗಿದೆ. ನಮ್ಮ ಸ್ವಚ್ಛಂದತೆಗೆ, ನಮ್ಮ ಆತ್ಮಶುದ್ಧತೆಗೆ ಭಗವಂತ ಕೊಡುವಂತಹ, ಭಗವಂತ ಕಲ್ಪಿಸುವಂತಹ ಅವಕಾಶಗಳು ಬೇರೆ ರೀತಿಯೇ ಇರುತ್ತೆ.
ಏನಂತೀರಿ ಇದಕ್ಕೆ ಅಲ್ವಾ? ಆತ್ಮ ಶುದ್ಧ ಆಗಿದ್ದರೆ ತಾಯಿ ಕರೆದು ಅನುಗ್ರಹ ಖಂಡಿತ ಮಾಡ್ತಾರೆ. ಇಲ್ಲಿ ನಾನತ್ವಕ್ಕೆ ನಾನು ಅನ್ನೋರಿಗೆ ಒಂಥರ ಉಳಿಗಾಲ ಇರೋದಿಲ್ಲ. ಆದರೆ ನಮ್ಮ ಆತ್ಮ ಶುದ್ಧ ಇದ್ದರೆ ಅಮ್ಮನವರೇ ಅನ್ನುವಂತಹ ನಂಬಿಕೆ ನನ್ನದು. ನೋಡಿ, ನೀವು ನೋಡ್ತಾ ಇದ್ದೀರಲ್ಲ, ಇದೇ ವಿಡಿಯೋ ಏನು ಅನಿಸ್ತು ಇವತ್ತಿನ ವಿಡಿಯೋ ಅನ್ನೋದನ್ನು ತಪ್ಪದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ಲೈಕ್ನ ಮಾಡಿ, ಹಾಗೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆಗಿದೆ ಅಂದರೆ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಲೈಕ್ ಕೊಟ್ಟ ಮೇಲೆ ಪಕ್ಕದಲ್ಲಿ ಹೈಪ್ ಅನ್ನುವಂಥ ಒಂದು ಬಟನ್ ಬರುತ್ತೆ. ಅದನ್ನು ಆ್ಯಕ್ಟಿವ್ ಮಾಡೋದ್ರಿಂದ ನನಗೆ ಪಾಯಿಂಟ್ ಕೊಟ್ಟು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತಾ, ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ಸಂಕ್ಷಿಪ್ತದ ಒಂದು ಅಪ್ಡೇಟನ್ನು ನಿಮಗೆ ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಮ್ಮೆ ಸಿಗೋಣ ನನ್ನ ಹೊಸ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ. ಮತ್ತೆ ಸಿಗ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ಹೋಗಿ ಬರ್ತೀನಿ. ಎಲ್ರಿಗೂ ನಮಸ್ಕಾರ.